ಸಾವಿತ್ರಿ ಅವರು ಧನ್ಯಾಳನ್ನೇ ತಮ್ಮ ಮನೆಗೆ ಸೊಸೆಯಾಗಿ ಬರಬೇಕೆಂದು ಹೇಳಿದಾಗ ಧನ್ಯಾಳ ಎದೆಯಲ್ಲಿ ಒಂದು ಕ್ಷಣ ಸಿಡಿಲು ಬಡಿದಂತಾಯಿತು. ಆ 19ರ ಅರಿಯದ ಮುಗ್ಧ ಹುಡುಗಿಗೆ ಅದ್ವೈತ್ನ ಮೇಲಿರುವ ಪ್ರೀತಿಯೇನೋ ಸತ್ಯವಾಗಿತ್ತು. ಆದರೆ ಮದುವೆ ಎಂಬ ಪದ ಅವಳಲ್ಲಿ ದಿಗಿಲು ಹುಟ್ಟಿಸಿತ್ತು. ಅದ್ವೈತ್ ಅವಳಿಗಿಂತ 9 ವರ್ಷ ದೊಡ್ಡವನು. ಅವನೊಬ್ಬ ಮೌನಿ, ಗಂಭೀರ ವ್ಯಕ್ತಿತ್ವದವನು. ಧನ್ಯಾ ಕೂಡ ಅಷ್ಟೇ ಮೃದು ಸ್ವಭಾವದವಳು. ಅವಳಿಗೆ ಮದುವೆ ಎಂದರೆ ಭಯವಾಗಲು ಮುಖ್ಯ ಕಾರಣ ಅವಳ ತಾಯಿ ಕಲ್ಯಾಣಿ. ತನ್ನ ತಾಯಿ ಮದುವೆಯಾದಾಗಿನಿಂದ ಅನುಭವಿಸಿದ ನರಕ ಯಾತನೆ, ಗಾಯತ್ರಿ ಮತ್ತು ಗಿರಿಜಮ್ಮನಿಂದ ಪಟ್ಟ ಕಿರುಕುಳ ಇವೆಲ್ಲವೂ ಅವಳ ಕಣ್ಣ ಮುಂದೆ ಬಂದು ನಿಂತವು. ನಾನು ಇಷ್ಟು ದೊಡ್ಡ ವಂಶಕ್ಕೆ ಅರ್ಹಳ? ಈ ಅಗ್ನಿವಂಶದ ಜವಾಬ್ದಾರಿ ಹೊರಲು ನನ್ನಿಂದ ಸಾಧ್ಯವೇ ಎಂಬ ಅನುಮಾನ ಅವಳನ್ನು ಕಾಡತೊಡಗಿತು. ಅವಳು ಅದ್ವೈತ್ನನ್ನು ಪ್ರೀತಿಸಿದ್ದು ಅವನ ಅಂತಸ್ತು ನೋಡಿಯಲ್ಲ, ಅವನ ಒಳಗಿದ್ದ ಪ್ರೀತಿ ನೋಡಿ. ಆದರೆ ಈ ಸಂಬಂಧ ಈಗ ಅಧಿಕೃತವಾಗಿರುತ್ತಿರುವುದು ಅವಳಿಗೆ ಸಂತೋಷಕ್ಕಿಂತ ಹೆಚ್ಚಾಗಿ ನಡುಕ ಹುಟ್ಟಿಸಿತ್ತು. ಸಾವಿತ್ರಿ ಅವರು ಹತ್ತಿರ ಬಂದಾಗ ಧನ್ಯ ನಡುಗುವ ದನಿಯಲ್ಲಿ ತನ್ನ ಮನದಾಳದ ಮಾತನ್ನು ಹಂಚಿಕೊಂಡಳು. ಧನ್ಯ, ಅಮ್ಮ ಕ್ಷಮಿಸಿ, ನಿಮ್ಮ ನಿರ್ಧಾರ ನನಗೆ ಬೆಟ್ಟದಷ್ಟು ಗೌರವ ತಂದಿದೆ. ಆದರೆ ಮದುವೆ ಅಂದ ಕೂಡಲೇ ನನಗೆ ಭಯವಾಗುತ್ತಿದೆ. ನನ್ನ ತಾಯಿ ಜೀವನ ಪೂರ್ತಿ ಅನುಭವಿಸಿದ ಕಷ್ಟಗಳನ್ನು ನೋಡುತ್ತಾ ಬೆಳೆದವಳು ನಾನು. ಅಗ್ನಿವಂಶದಂತಹ ದೊಡ್ಡ ಜವಾಬ್ದಾರಿಯನ್ನು ಹೊರಲು ಈ ಚಿಕ್ಕ ವಯಸ್ಸಿನಲ್ಲಿ ನನಗೆ ಶಕ್ತಿ ಇದೆಯೇ ಎಂದು ಅನುಮಾನವಾಗುತ್ತಿದೆ. ನಾನು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರಬಲ್ಲೆನಾ? ಸಾವಿತ್ರಿ ಅವರು ಧನ್ಯಾಳ ಕೈ ಹಿಡಿದು ಸಮಾಧಾನಿಸಿದರು. ಮಗಳೇ, ನಿನ್ನ ಈ ಭಯವೇ ನಿನ್ನ ಯೋಗ್ಯತೆಯನ್ನು ತೋರಿಸುತ್ತಿದೆ. ಅಧಿಕಾರಕ್ಕೆ ಆಸೆ ಪಡುವವರಿಗಿಂತ ಜವಾಬ್ದಾರಿಗೆ ಹೆದರುವವರೇ ಆ ಸ್ಥಾನಕ್ಕೆ ಅರ್ಹರು. ನೀನು ಮದುವೆಯ ನಂತರ ನಿಮ್ಮ ಅಮ್ಮನ ಮಗಳಾಗಿ ಮಾತ್ರ ಇರಲ್ಲ, ಸಾವಿತ್ರಿಯ ಮಗಳಾಗಿರುತ್ತೀಯ. ನಿನಗೆ ಯಾವುದೇ ಕಷ್ಟ ಬರಲು ನಾನು ಬಿಡಲ್ಲ ಎಂದು ಭರವಸೆ ನೀಡಿದರು. ಈ ಕಡೆ ತೋಟದ ಮನೆಯ ಹಿಂಭಾಗದಲ್ಲಿ ಚಂದಿರನ ತಿಳಿ ಬೆಳಕು ಹರಡಿತ್ತು. ಮಲ್ಲಿಗೆ ಹೂಗಳ ಸುಗಂಧ ಗಾಳಿಯಲ್ಲಿ ತೇಲಿ ಬರುತ್ತಿತ್ತು. ಅದ್ವೈತ್ ಧನ್ಯಾಳನ್ನು ಸದ್ದಿಲ್ಲದೆ ತೋಟದ ಒಂದು ಪ್ರಶಾಂತವಾದ ಮೂಲೆಗೆ ಕರೆದೊಯ್ದನು. ಧನ್ಯಾಳ ಮನಸ್ಸಿನಲ್ಲಿ ಇನ್ನೂ ಮದುವೆಯ ಆತಂಕ ಮನೆ ಮಾಡಿತ್ತು. ಅದ್ವೈತ್ ಅವಳ ಹತ್ತಿರ ಬಂದು ಅವಳ ನಡುಗುತ್ತಿದ್ದ ಕೈಗಳನ್ನು ತನ್ನ ಬೆಚ್ಚನೆಯ ಹಸ್ತಗಳಲ್ಲಿ ಹಿಡಿದುಕೊಂಡನು. ಧನ್ಯ, ಕಣ್ಣು ಮುಚ್ಚು ಎಂದು ಬಹಳ ಮೃದುವಾಗಿ ಪಿಸುಗುಟ್ಟಿದನು. ಧನ್ಯ ಏನು ತಿಳಿಯದೆ ಮೌನವಾಗಿ ಕಣ್ಣು ಮುಚ್ಚಿದಳು. ಅದ್ವೈತ್ ತನ್ನ ಜೇಬಿನಿಂದ ಒಂದು ಸುಂದರವಾದ ಬಾಕ್ಸ್ ತೆಗೆದನು. ಅದರಲ್ಲಿ ಮಿನುಗುವ ಚಿನ್ನದ ಸರವಿತ್ತು. ಅದರ ಮಧ್ಯದಲ್ಲಿ ಒಂದು ವಿಶೇಷವಾದ ಡಾಲರ್ ಇತ್ತು. ಆ ಡಾಲರ್ ಮೇಲೆ ಅತ್ಯಂತ ನಾಜೂಕಾಗಿ A&D, ಅದ್ವೈತ್ ಮತ್ತು ಧನ್ಯ ಎಂಬ ಅಕ್ಷರಗಳನ್ನು ಕೆತ್ತಲಾಗಿತ್ತು. ಅದ್ವೈತ್ ಧನ್ಯಾಳ ಹಿಂದೆ ಬಂದು ನಿಂತನು. ಅವಳ ಕುತ್ತಿಗೆಯ ಮೇಲೆ ಬಿದ್ದಿದ್ದ ಕೂದಲಿನ ಎಳೆಗಳನ್ನು ತನ್ನ ಬೆರಳುಗಳಿಂದ ಅತಿ ನವೀರವಾಗಿ ಸರಿಸಿದನು. ಅವನ ಬಿಸಿ ಉಸಿರು ಧನ್ಯಾಳ ಕತ್ತಿಗೆ ತಗುಲಿದಾಗ ಅವಳ ಮೈ ರೋಮಾಂಚನಗೊಂಡಿತು. ಅದ್ವೈತ್ ಅತ್ಯಂತ ಪ್ರೀತಿಯಿಂದ ಆ ಚಿನ್ನದ ಸರವನ್ನು ಅವಳ ಕುತ್ತಿಗೆಗೆ ಹಾಕಿದನು. ಸರದ ತಂಪು ಮತ್ತು ಅದ್ವೈತ್ನ ಬೆರಳುಗಳ ಸ್ಪರ್ಶ ಧನ್ಯಾಳ ಹೃದಯದ ಬಡಿತವನ್ನು ಹೆಚ್ಚಿಸಿತ್ತು. ಸರವನ್ನು ಹಾಕಿದ ನಂತರ ಅವನು ಅವಳ ಕೂದಲನ್ನು ಮತ್ತೆ ಸರಿಪಡಿಸಿ ಅವಳ ಕುತ್ತಿಗೆಯ ಹಿಂಭಾಗಕ್ಕೆ ಅತಿ ಮೃದುವಾಗಿ ಒಂದು ಮುತ್ತು ಒತ್ತಿದನು. ಧನ್ಯ ದೀರ್ಘವಾಗಿ ಉಸಿರು ಬಿಡುತ್ತಾ ಕಣ್ಣು ಬಿಟ್ಟಳು. ಎದೆಯ ಮೇಲೆ ತೂಗುತ್ತಿದ್ದ ಆ A&D ಹೆಸರಿನ ಡಾಲರ್ ಕಂಡಾಗ ಅವಳ ಕಣ್ಣುಗಳು ತೇವಗೊಂಡವು. ಅದ್ವೈತ್ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಅದ್ವೈತ್, ಧನ್ಯ, ಈ ಸರ ನಮ್ಮಿಬ್ಬರ ಹೆಸರನ್ನು ಹೀಗೆ ಹಿಡಿದಿದೆಯೋ ಹಾಗೆಯೇ ನನ್ನ ಈ ಜೀವ ನಿನ್ನನ್ನು ಕೊನೆಯವರೆಗೂ ಕಾಪಾಡುತ್ತದೆ. ಮದುವೆ ಅಂದ್ರೆ ನಿನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುವುದು ಅಂದುಕೊಳ್ಬೇಡ. ಈ ಅಕ್ಷರಗಳು ಹೇಳುವಂತೆ ಅದ್ವೈತ್ ಯಾವತ್ತೂ ಧನ್ಯಾಳ ಜೊತೆ ಇರ್ತಾನೆ. ನಿನಗೆ ಯಾವುದೇ ಭಯ ಬೇಡ. ಧನ್ಯ ನಗುತ್ತಾ ತನ್ನ ತಲೆಯನ್ನು ಅದ್ವೈತ್ನ ಎದೆಯ ಮೇಲೆ ಒರಗಿಸಿದಳು. ಅವನ ಹೃದಯದ ಬಡಿತ ಅವಳಿಗೆ ಲಯಬದ್ಧವಾದ ಸಂಗೀತದಂತೆ ಕೇಳಿಸಿತು. ಆ ಕ್ಷಣದಲ್ಲಿ ಅವಳಲ್ಲಿದ್ದ ಆ ಎಲ್ಲ ಆತಂಕಗಳು ಕರಗಿ ಹೋಗಿ ಕೇವಲ ಪ್ರೀತಿಯ ಸೆಳೆತವಷ್ಟೇ ಉಳಿದಿತ್ತು. ಅದ್ವೈತ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಆ ರಾತ್ರಿಯ ಮೌನದಲ್ಲಿ ಅವಳಿಗೆ ಭದ್ರತೆಯ ಭರವಸೆ ನೀಡಿದನು. ಮರುದಿನ ಎಲ್ಲರೂ ಊರಿನಿಂದ ಬೆಂಗಳೂರಿಗೆ ವಾಪಸ್ಸಾದರು. ಶ್ರೇಯಾ ದೇವಸ್ಥಾನದಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ಗಾಯತ್ರಿಗೆ ಮೊದಲೇ ಚಾಡಿ ಹೇಳಿದ್ದಳು. ರಮೇಶ್ ಅವರು ಯಾವುದೋ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗಿದ್ದನ್ನು ಕಂಡ ಗಾಯತ್ರಿ ಮತ್ತು ಗಿರಿಜಮ್ಮ ಧನ್ಯಾಳ ಮೇಲೆ ಮುಗಿಬಿದ್ದರು. ಗಿರಿಜಮ್ಮ, ಏನೇ ದೊಡ್ಡ ಮನೆ ಸೊಸೆ ಆಗ್ತೀನಿ ಅನ್ನೋ ಸೊಕ್ಕೆ ನಿನಗೆ? ಆ ಅದ್ವೈತ್ನ ಬುಟ್ಟಿಗೆ ಹಾಕಿಕೊಂಡ್ರೆ ನಾವೇನು ಮಾಡೋಲ್ಲ ಅಂದುಕೊಂಡಿದ್ದೀಯಾ? ಗಾಯತ್ರಿ, ನನ್ನ ಮಗಳ ಬದುಕನ್ನ ಹಾಳು ಮಾಡೋಕೆ ನೋಡ್ತೀಯಾ ಎಂದು ಕಿರುಚುತ್ತಾ ಅಲ್ಲೇ ಇದ್ದ ಗುಡಿಸುವ ಪೊರಕೆಯನ್ನು ತೆಗೆದುಕೊಂಡು ಧನ್ಯಾಳನ್ನು ದನ ಬಡಿದಂತೆ ಬಡಿಯಲು ಶುರು ಮಾಡಿದಳು. ಧನ್ಯ ನೆಲದ ಮೇಲೆ ಕುಸಿದು ಬಿದ್ದು ಅಳುತ್ತಿದ್ದರೂ ಅವರ ದಯೆ ಬರಲಿಲ್ಲ. ಅವಳ ಮೈಮೇಲೆ ಬಾಸುಂಡೆಗಳು ಏಳುವಂತೆ ಹೊಡೆದರು. ಈ ಮನೆಯ ಮರ್ಯಾದೆ ಕಳಿತೀಯ ನೀನು ಎಂದು ಅವಳನ್ನು ಕೂದಲು ಹಿಡಿದು ಎಳೆದಾಡಿದರು. ಧನ್ಯಾಳ ನೋವಿನ ಚೀರಾಟ ಗೋಡೆಗಳಿಗೆ ಬಡಿದು ವಾಪಸ್ ಬರುತ್ತಿತ್ತು ಹೊರತು ಅವರ ಮನಸ್ಸು ಕರಗುತ್ತಿರಲಿಲ್ಲ. ಇತ್ತ ಯಾರ ಅರಿವು ಇಲ್ಲದೆ
ಸಾವಿತ್ರಿ ಅವರು ರಮೇಶ್ ಅವರಿಗೆ ನೇರವಾಗಿ ಫೋನ್ ಮಾಡಿದರು. ರಮೇಶ್ ಅವರು ಕರೆಯನ್ನು ಆಲಿಸಿದಾಗ ಸಾವಿತ್ರಿ ಅವರ ಧ್ವನಿ ಗಂಭೀರವಾಗಿತ್ತು. ಸಾವಿತ್ರಿ, ನಮಸ್ಕಾರ ರಮೇಶ್ ಅವರೇ ಅಂತ ತಮ್ಮ ಪರಿಚಯ ಮಾಡಿಕೊಂಡು, ಧನ್ಯಾ ಬಗ್ಗೆ ಮಾತಾಡಬೇಕಿತ್ತು. ನಿಮ್ಮ ಮಗಳು ಧನ್ಯಾಳನ್ನು ನಮ್ಮ ಮನೆಯ ಹಿರಿಯ ಸೊಸೆಯಾಗಿ ಸ್ವೀಕರಿಸಲು ನಾವು ನಿರ್ಧರಿಸಿದ್ದೇವೆ. ಆದಷ್ಟು ಬೇಗ ಹೆಣ್ಣು ನೋಡುವ ಶಾಸ್ತ್ರ ಮುಗಿಸಿಬಿಡೋಣ ಅಂದುಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯವೇನು? ರಮೇಶ್ ಅವರಿಗೆ ಒಂದು ಕ್ಷಣ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅಷ್ಟು ದೊಡ್ಡ ಮನೆತನದವರು ತಮ್ಮ ಮಗಳನ್ನು ಕೇಳುತ್ತಿರುವುದು ಅವರಿಗೆ ಅತೀವ ಮುಜುಗರ ಮತ್ತು ಅಚ್ಚರಿ ತಂದಿತ್ತು. ನಮ್ಮಂತಹ ಸಾಮಾನ್ಯರ ಮನೆಗೆ ಬಂದು ನೀವು ಹೆಣ್ಣು ಕೇಳುವುದಾ? ಇದು ನಮಗೆ ಹೆಮ್ಮೆ ಸಾವಿತ್ರಮ್ಮ ಎಂದು ವಿನಯದಿಂದ ಹೇಳಿದರು. ಈ ಕಡೆ ಧನ್ಯಾ ರೂಮ್ನಲ್ಲಿ ಮೂಲೆ ಹಿಡಿದು ಅಳುತ್ತಿದ್ದಾಗ ಅವಳ ಫೋನ್ ನಿರಂತರವಾಗಿ ರಿಂಗಣಿಸುತ್ತಿತ್ತು. ಅದ್ವೈತ್ ಆತಂಕದಿಂದ ಅವಳಿಗೆ ಕರೆ ಮಾಡುತ್ತಿದ್ದನು. ಕೊನೆಗೆ ಧನ್ಯಾ ನಡುಗುವ ಕೈಗಳಿಂದ ಫೋನ್ ಎತ್ತಿದಳು. ಆದರೆ ಅವಳ ಬಾಯಿಯಿಂದ ಮಾತು ಬರದೆ ಕೇವಲ ಬಿಕ್ಕಳಿಕೆ ಮಾತ್ರ ಕೇಳಿಸಿತು. ಅದ್ವೈತ್ಗೆ ಏನೋ ಅನಾಹುತವಾಗಿದೆ ಎಂದು ತಿಳಿಯಲು ಅಷ್ಟೇ ಸಾಕಾಗಿತ್ತು. 10 ನಿಮಿಷದಲ್ಲಿ ಅದ್ವೈತ್ನ ಕಾರು ರಮೇಶ್ನ ಅವರ ಮನೆಯ ಮುಂದೆ ಗುಡುಗುತ್ತಾ ಬಂದು ನಿಂತಿತ್ತು. ಅವನು ಒಳಗೆ ನುಗ್ಗಿದಾಗ ಗಾಯತ್ರಿ ಇನ್ನು ಧನ್ಯಾಳನ್ನು ಬೈಯುತ್ತಿದ್ದಳು. ಅದ್ವೈತ್ ಧನ್ಯಾಳ ರೂಮಿಗೆ ನುಗ್ಗಿ ನೋಡಿದಾಗ ಅವನ ರಕ್ತ ಕುದಿಯಿತು. ಧನ್ಯಾಳ ಬಿಳಿ ಬಣ್ಣದ ಕುರ್ತಾದ ಮೇಲೆ ರಕ್ತದ ಕಲೆಗಳು, ಅವಳ ಕೈಗಳ ಮೇಲೆ ಪೊರಕೆಯಿಂದ ಹೊಡೆದ ಬಾಸುಂಡೆಗಳು ಎದ್ದು ಕಾಣುತ್ತಿದ್ದವು. ಧನ್ಯಾಳ ಆ ಸ್ಥಿತಿ ಕಂಡು ಅದ್ವೈತ್ನ ಕಣ್ಣುಗಳಲ್ಲಿ ಪ್ರಳಯದ ಕಿಚ್ಚು ಕಂಡಿತ್ತು. ಅದ್ವೈತ್ ಗರ್ಜಿಸುತ್ತಾ, ಗಾಯತ್ರಿ, ನಿನಗೆ ಸಾಯೋ ಕಾಲ ಹತ್ತಿರ ಬಂದಿದೆ ಅಂತ ಕಾಣಿಸುತ್ತೆ. ಒಬ್ಬ ಮುಗ್ಧ ಹೆಣ್ಣು ಮಗಳ ಮೇಲೆ ಇಷ್ಟೊಂದು ಕ್ರೌರ್ಯ ತೋರಿಸೋಕೆ ನಿನಗೆ ಎಷ್ಟು ಧೈರ್ಯ? ಅವನು ಗಾಯತ್ರಿಯ ಹತ್ತಿರ ಹೋದಾಗ ಅವಳು ಹೆದರಿ ಹಿಂದೆ ಸರಿದಳು. ಅದ್ವೈತ್ ಧನ್ಯಾಳನ್ನು ಮೆಲ್ಲಗೆ ಎಬ್ಬಿಸಿ ತನ್ನ ಕೋಟನ್ನು ಅವಳಿಗೆ ಹೊದಿಸಿದನು. ಅವಳ ಗಾಯಗಳನ್ನು ಕಂಡು ಅವನ ಕಣ್ಣಲ್ಲಿ ನೀರು ಬಂದರೂ ಅದು ತಕ್ಷಣವೇ ಕೋಪವಾಗಿ ಮಾರ್ಪಟ್ಟಿತ್ತು. ಅವನು ಅಲ್ಲೇ ಇದ್ದ ವಸ್ತುಗಳನ್ನು ಪುಡಿ ಪುಡಿ ಮಾಡಿ, ನೆನಪಿಟ್ಟಿಕೋ ಗಾಯತ್ರಿ, ಈ ಧನ್ಯಾ ಮೈ ಮೇಲೆ ಬಿದ್ದಿರೋ ಒಂದೊಂದು ಏಟಿಗೂ ನೀನು ಮತ್ತು ನಿನ್ನ ಮಗಳು ಬೆಲೆ ತೆರಬೇಕಾಗತ್ತೆ ಎಂದು ಎಚ್ಚರಿಸಿ ಧನ್ಯಾಳನ್ನು ತನ್ನ ಕಾರ್ನಲ್ಲಿ ಕರೆದೊಯ್ದನು. ಈ ಕಡೆ ರಮೇಶ್ ಅವರು ಬಹಳ ಸಂತೋಷದಿಂದ ಮನೆಗೆ ಬಂದರು. ಸಾವಿತ್ರಿ ಅವರೇ ಖುದ್ದಾಗಿ ಫೋನ್ ಮಾಡಿ ಧನ್ಯಾಳನ್ನು ಸೊಸೆಯಾಗಿ ಕೇಳಿದ್ದ ವಿಷಯವನ್ನು ಮಗಳಿಗೆ ತಿಳಿಸಿ ಅವಳ ಸಂಭ್ರಮವನ್ನು ನೋಡಬೇಕೆಂದು ತುಡಿಯುತ್ತಿದ್ದರು. ಆದರೆ ಮನೆಗೆ ಕಾಲಿಡುತ್ತಿದ್ದಂತೆಯೇ ಅವರ ಎದೆ ನಡುಗಿತು. ಮನೆಯಲ್ಲಿದ್ದ ಹುದಾನಿ ಫೋಟೋ ಫ್ರೇಮ್ಗಳು ಪುಡಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಧನ್ಯಾಳ ರೂಮಿನ ಬಾಗಿಲು ಅರ್ಧ ಮುರಿದಂತಾಯಿತು. ರಮೇಶ್ ಗಾಬರಿಯಿಂದ ಗಾಯತ್ರಿಯ ಬಳಿ ಓಡಿ ಬಂದರು. ರಮೇಶ್, ಗಾಯತ್ರಿ, ಏನಿದು? ಮನೆ ಯಾಕೆ ಹೀಗಾಗಿದೆ? ನನ್ನ ಮಗಳು ಧನ್ಯಾ ಎಲ್ಲಿದ್ದಾಳೆ? ಅವಳಿಗೆ ಏನಾದರೂ ಮಾಡಿದ್ದೀಯಾ ನೀನು ಎಂದು ಆಕ್ರೋಶದಿಂದ ಕಿರುಚಿದರು. ಗಾಯತ್ರಿ ತಕ್ಷಣವೇ ಕಣ್ಣೀರು ಹಾಕುತ್ತಾ ತನ್ನ ಎಂದಿನ ನಾಟಕ ಶುರು ಮಾಡಿದಳು. ಗಾಯತ್ರಿ, ನೋಡ್ರಿ, ನಿಮ್ಮ ಮಗಳು ಮಾಡಿರೋ ಕೆಲಸಕ್ಕೆ ನಾನು ಬೆಲೆ ತೆರಬೇಕಾಗಿದೆ. ಆ ಅಗ್ನಿವಂಶದ ಅದ್ವೈತ್ ಇಲ್ಲಿಗೆ ಬಂದು ದಾಂಧಲೆ ಮಾಡಿದ್ದಾನೆ. ಧನ್ಯಾಳನ್ನು ನಾವೇನೋ ಬುದ್ಧಿ ಹೇಳೋಕೆ ಹೋದ್ರೆ ಆ ಅದ್ವೈತ್ ಇಲ್ಲಿಗೆ ನುಗ್ಗಿ ನಮ್ಮನ್ನ ಬೆದರಿಸಿ ಮನೆಯನ್ನೆಲ್ಲ ಪುಡಿ ಪುಡಿ ಮಾಡಿ ಅವಳನ್ನ ಬಲವಂತವಾಗಿ ಎತ್ತಿಕೊಂಡು ಹೋಗಿದ್ದಾನೆ. ನಿಮ್ಮ ಮಗಳಿಗೆ ಆ ಶ್ರೀಮಂತ ಹುಡುಗನ ಮೇಲೆ ಎಲ್ಲಿಲ್ಲದ ಪ್ರೇಮ ಎಂದು ವಿಷ ಕಾರಿದಳು. ರಮೇಶ್ ಅವರಿಗೆ ಗಾಯತ್ರಿಯ ಮಾತುಗಳು ಸ್ವಲ್ಪವೂ ನಂಬಿಕೆ ಬರಲಿಲ್ಲ. ಅದ್ವೈತ್ ಅಂತಹ ಸುಸಂಸ್ಕೃತ ವ್ಯಕ್ತಿ ಹೀಗೆ ಮಾಡುತ್ತಾನೆ ಎಂದು ಅವರಿಗೆ ಅನಿಸಲಿಲ್ಲ. ಅವರು ತಕ್ಷಣವೇ ತಮ್ಮ ಫೋನ್ ತೆಗೆದು ಅದ್ವೈತ್ಗೆ ಕರೆ ಮಾಡಿದರು. ಅತ್ತ ಅದ್ವೈತ್ ಆಸ್ಪತ್ರೆಯಲ್ಲಿ ಧನ್ಯಾಳಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದನು. ರಮೇಶ್ ಅವರ ಕರೆ ಬಂದಾಗ ಅವನು ಬಹಳ ಗಂಭೀರವಾಗಿ ಫೋನ್ ಎತ್ತಿದನು. ರಮೇಶ್, ಹಲೋ ಅದ್ವೈತ್ ಅವರೇ, ಮನೆಗೆ ಬಂದು ನೋಡಿದ್ರೆ ಏನೋ ಅನಾಹುತ ನಡೆದ ಹಾಗಿದೆ. ಗಾಯತ್ರಿ ನಿಮ್ಮ ಮೇಲೆ ಏನೋ ಚಾಡಿ ಹೇಳ್ತಿದ್ದಾಳೆ. ನನ್ನ ಮಗಳು ನಿಮ್ಮ ಜೊತೆಗಿದ್ದಾಳ? ಏನಾಯ್ತು ಅಂತ ದಯವಿಟ್ಟು ಹೇಳಿ. ಅದ್ವೈತ್ ತಣ್ಣನೆಯ ಧ್ವನಿಯಲ್ಲಿ, ರಮೇಶ್ ಅವರೇ, ನಿಮ್ಮ ಮನೆಯಲ್ಲಿ ಧನ್ಯಾಳ ಮೇಲೆ ನಿಮ್ಮ ಹೆಂಡತಿ ಯಾವ ರೀತಿ ದೌರ್ಜನ್ಯ ಮಾಡಿದ್ದಾಳೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅವಳನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ಬಡಿದಿದ್ದಾರೆ. ನಿಮ್ಮ ಮಗಳ ಮೈ ಮೇಲೆ ಬಿದ್ದಿರೋ ಏಟುಗಳನ್ನು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾನು ಧನ್ಯಾಳನ್ನ ಆ ಮನೆಗೆ ಮತ್ತೆ ಕಳಿಸಲ್ಲ. ನಾನು ಈಗಷ್ಟೇ ಆಸ್ಪತ್ರೆಯಿಂದ ಹೊರಡ್ತಿದ್ದೀನಿ. ಈಗ ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ ಅಂತ ಅದ್ವೈತ್ ಅಷ್ಟೇ ಹೇಳಿ ಫೋನ್ ಕಟ್ ಮಾಡಿದನು. ರಮೇಶ್ ಅವರು ಕೈಯಲ್ಲಿದ್ದ ಫೋನ್ ಕೆಳಕ್ಕೆ ಇಳಿಸಿ ಗಾಯತ್ರಿಯನ್ನು ಬೆಂಕಿ ಅಂತ ಕಣ್ಣುಗಳಿಂದ ನೋಡಿದರು. ಆಸ್ಪತ್ರೆಗೆ ದಾಖಲಾಗುವಷ್ಟು ಧನ್ಯಾಳಿಗೆ ಇವರು ಏನು ಮಾಡಿದ್ದಾರೆ ಎಂಬ ಸತ್ಯ ಅವರಿಗೆ ಈಗ ಅರಿವಾಯಿತು. ರಮೇಶ್ ಅವರ ಕಣ್ಣುಗಳು ಕೆಂಪಾದವು. ಅದ್ವೈತ್ನ ಮಾತುಗಳು ಕೇಳಿದ ಮೇಲೆ ಅವರೊಳಗೆ ಅಡಗಿದ್ದ ಶಾಂತ ಸ್ವರೂಪಿ ತಂದೆ ಈಗ ಜ್ವಾಲಾಮುಖಿಯಾಗಿ ಬದಲಾಗಿದ್ದರು. ಗಾಯತ್ರಿ ತನ್ನ ನಾಟಕ ಮುಂದುವರಿಸಲು ಹೋದಾಗ ರಮೇಶ್ ಅವಳ ಕಡೆಗೆ ತಿರುಗಿದರು. ರಮೇಶ್, ಸಾಕು ನಿಲ್ಸು ನಿನ್ನ ಈ ಹಸಿ ಕಳ್ಳ ನಾಟಕವನ್ನು. ಇಷ್ಟು ದಿನ ಸುಮ್ಮನಿದ್ದಿದ್ದು ಈ ಮನೆ ಮರ್ಯಾದೆ ಹೋಗಬಾರ್ದು ಅಂತ. ಆದರೆ ನನ್ನ ಮಗಳನ್ನು ಹಾಸ್ಪಿಟಲ್ ಸೇರುವಷ್ಟು ಕ್ರೂರವಾಗಿ ನಡೆದಿದ್ದೀಯಲ್ಲ, ನಿನ್ನನ್ನು ಏನು ಮಾಡಬೇಕು
ಅವರು ಗಾಯತ್ರಿಯ ಕೈಯಲ್ಲಿದ್ದ ಪೊರಕೆಯನ್ನು ಕಿತ್ತುಕೊಂಡು ಅವಳಿಗೆ ತಿರುಗಿ ಬಾರಿಸಿ ಹೊಡೆದರು. ಮಧ್ಯೆ ಬಂದ ಗಿರಿಜಮ್ಮನಿಗೂ 4 ಬಾರಿಸಿದರು. ರಮೇಶ್, ಇವತ್ತೇ, ಈಗಲೇ, ಈ ಕ್ಷಣದಲ್ಲೇ ನೀನು ನಿಮ್ಮ ಅಮ್ಮನ ಜೊತೆ ಈ ಮನೆ ಬಿಟ್ಟು ತೊಲಗಬೇಕು. ಧನ್ಯ ಮತ್ತೆ ಈ ಮನೆಗೆ ಬರುವಷ್ಟರಲ್ಲಿ ನಿನ್ನ ನೆರಳು ಕೂಡ ಇಲ್ಲಿರಬಾರ್ದು. ಹೋದ್ರೆ ಸಾಲದು. ನನ್ನ ಮಗಳಿಗೆ ನೀನು ಯಾವ ಸ್ಥಿತಿ ತಂದಿದ್ದೀಯೋ ಅದರ ಪ್ರತಿಫಲವಾಗಿ ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಗಿರಿಜಮ್ಮ ಮಧ್ಯೆ ಬರಲು ಹೋದಾಗ ರಮೇಶ್ ಅವರು, ನೀನು ಅಷ್ಟೇ ಅತ್ತೆ, ಧನ್ಯಾಗೆ ಹಾಕಿರೋ ಒಂದೊಂದು ಏಟಿಗೂ ನಿನ್ನ ವಯಸ್ಸನ್ನು ನೋಡದೆ ಶಿಕ್ಷೆ ಕೊಡಿಸ್ತೀನಿ ಎಂದು ಗುಡುಗಿದರು. ಗಾಯತ್ರಿ ಮತ್ತು ಗಿರಿಜಮ್ಮ ರಮೇಶ್ ಅವರ ಈ ಚಂಡಮಾರುತದಂತಹ ಅವತಾರ ನೋಡಿ ಮೊದಲ ಬಾರಿಗೆ ನಡುಗಿ ಹೋದರು. ಮತ್ತೊಂದೆಡೆ ಆಸ್ಪತ್ರೆಯಲ್ಲಿ ಧನ್ಯ ಚೇತರಿಸಿಕೊಳ್ಳುತ್ತಿದ್ದಳು. ಅವಳ ಕೈ ಮೇಲಿನ ಬಾಸುಂಡೆಗಳಿಗೆ ಮದ್ದು ಹಚ್ಚಿದಾಗ ಅವಳು ನೋವಿನಿಂದ ನರಳಿದಳು. ಅದ್ವೈತ್ ಅವಳ ಪಕ್ಕದಲ್ಲೇ ಕುಳಿತು ಅವಳ ಕೈ ಹಿಡಿದು ಸಾಂತ್ವನ ನೀಡುತ್ತಿದ್ದನು. ಧನ್ಯ, ಸರ್, ನಾನು ಮನೆಗೆ ಹೋದರೆ ಅವರು ಮತ್ತೆ ನನ್ನನ್ನು ಬದುಕಲಿಕ್ಕೆ ಬಿಡಲ್ಲ. ನನಗೆ ಭಯ ಆಗ್ತಿದೆ. ಅದ್ವೈತ್, ಧನ್ಯ, ಆ ಮನೆಗೆ ನೀನು ಮತ್ತೆ ಹೋಗಲ್ಲ. ನಾನು ನಿನ್ನ ತಂದೆ ಹತ್ತಿರ ಮಾತನಾಡಿದ್ದೀನಿ. ನೀನು ಈಗ ನನ್ನ ಜೊತೆ ನಮ್ಮ ಮನೆಗೆ ಬರ್ತಿದ್ದೀಯ. ಅಲ್ಲಿ ನಿನಗೆ ದೊಡ್ಡಮ್ಮ ಇದ್ದಾರೆ, ಅದಿತಿ ಇದ್ದಾಳೆ. ನೀನು ಸುರಕ್ಷಿತವಾಗಿರ್ತೀಯ. ಧನ್ಯಳನ್ನು ಡಿಸ್ಚಾರ್ಜ್ ಮಾಡಿದ ನಂತರ ಅದ್ವೈತ್ ಅವಳನ್ನು ನೇರವಾಗಿ ಅಗ್ನಿನಿವಾಸಕ್ಕೆ ಕರೆದುಕೊಂಡು ಹೋದನು. ಸಾವಿತ್ರಿಯವರು ಧನ್ಯಾಳ ಆ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿದರು. ನನ್ನ ಮನೆಯ ಸೊಸೆಯಾಗಬೇಕಾದವಳಿಗೆ ಇಷ್ಟು ಹಿಂಸೆ ಕೊಟ್ಟಿದ್ದಾರ? ಅದ್ವೈತ್, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡೋಣ. ಇವಳಿಗೆ ಈ ಮನೆಯ ಅಧಿಕೃತ ರಕ್ಷಣೆ ಸಿಗಲಿ ಎಂದು ಆದೇಶಿಸಿದರು. ಮರುದಿನವೇ ಸಾವಿತ್ರಿ ಅವರು ರಮೇಶ್ ಅವರ ಮನೆಗೆ ಹೋಗಲು ನಿರ್ಧರಿಸಿದರು. ಶ್ರೇಯಾ ಕೂಡ ಅಲ್ಲಿಗೆ ಬಂದಿದ್ದಳು. ಅಗ್ನಿನಿವಾಸದ ಹಜಾರದಲ್ಲಿ ಎಲ್ಲರೂ ಸೇರಿದ್ದಾಗ ಶ್ರೇಯಾ ಇನ್ನೂ ಧನ್ಯಾಳನ್ನೇ ಕೆಟ್ಟವಳು ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಳು. ಸಾವಿತ್ರಿ ಅವರು ರಮೇಶ್ ಅವರ ಮನೆಗೆ ಹೋದಾಗ ಅಲ್ಲಿ ಗಾಯತ್ರಿ ಇರಲಿಲ್ಲ, ಕೇವಲ ರಮೇಶ್ ಮಾತ್ರ ಇದ್ರು. ಸಾವಿತ್ರಿ ಅವರು ತಮ್ಮ ಕಿರಿಯ ಸೊಸೆ ಶ್ರೇಯಾಳ ಬಗ್ಗೆ ಪ್ರಸ್ತಾಪಿಸಿದಾಗ ರಮೇಶ್ ದಿಗ್ಭ್ರಮೆಗೊಂಡರು. ಅವರಿಗೆ ಧನ್ಯಯಿಂದ ಶ್ರೇಯಾ ಮದುವೆ ಆಗಿದ್ದ ಗೊತ್ತಿತ್ತೇ ಹೊರತು ಅವಳು ಅಗ್ನಿವಂಶದವರನ್ನು ಮದುವೆ ಆಗಿದ್ದಾಳೆ ಎಂದು ಗೊತ್ತಿರಲಿಲ್ಲ. ರಮೇಶ್, ಸಾವಿತ್ರಮ್ಮ, ಶ್ರೇಯಾ ನಿಮ್ಮ ಮನೆ ಸೊಸೆಯ? ಅವಳು ನನ್ನ ಮಗಳು, ಗಾಯತ್ರಿಯ ಹೊಟ್ಟೆಯಲ್ಲಿ ಹುಟ್ಟಿದವಳು. ಧನ್ಯ ನನ್ನ 2ನೇ ಹೆಂಡತಿ, ಕಲ್ಯಾಣಿ ಮಗಳು. ಅವಳು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾಳೆ. ಆದರೆ ಶ್ರೇಯಾ ನಿಮ್ಮ ಮನೆಗೆ ಸೊಸೆಯಾಗಿದ್ದು ನನಗೆ ತಿಳಿಯಲೇ ಇಲ್ಲ. ಸಾವಿತ್ರಿಯವರ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು. ಅಂದರೆ ಶ್ರೇಯಾ ನಮ್ಮ ಮನೆಯಲ್ಲಿ ಧನ್ಯಾಳ ಬಗ್ಗೆ ಕೆಟ್ಟದಾಗಿ ಹೇಳುತ್ತಾ ತನ್ನ ತಂದೆಯ ಹೆಸರನ್ನು ಮರೆಮಾಚಿ ಅಗ್ನಿವಂಶದೊಳಗೆ ನುಗ್ಗಿದ್ದಾಳೆ. ಸತ್ಯ ಈಗ ಹಾಲಿನಂತೆ ಬೆಳ್ಳಗಾಯಿತು. ಶ್ರೇಯಾಳ ಮೋಸ, ಗಾಯತ್ರಿಯ ಕ್ರೌರ್ಯ ಎಲ್ಲವೂ ಸಾವಿತ್ರಿಯವರ ಮುಂದೆ ಬಯಲಾಯಿತು. ಸಾವಿತ್ರಿಯವರಿಗೆ ಶ್ರೇಯಾ ಮತ್ತು ಗಾಯತ್ರಿಯ ಅಸಲಿ ಮುಖವಾಡ ಕಳಚಿ ಬಿದ್ದಂತಾಯಿತು. ಧನ್ಯಾಳ ಜೀವನದಲ್ಲಿ ನಡೆದಿದ್ದ ಇನ್ನೊಂದು ಕೈ ಸತ್ಯವು ಬಯಲಿಗೆ ಬಂತು. ಅದಿತಿ ಮೂಲಕ ಸಾವಿತ್ರಿ ಅವರಿಗೆ ತಿಳಿಯದ ವಿಷಯ ಒಂದಿತ್ತು. ಅದು ತ್ರಿಲೋಕ್ ಧನ್ಯಾಳಿಗೆ ನೀಡಿದ್ದ ಕಾಟ. ಸತ್ಯ ತಿಳಿಯುತ್ತಿದ್ದಂತೆಯೇ ಸಾವಿತ್ರಿ ಅವರ ರೌದ್ರಾವತಾರ ಮುಗಿಲು ಮುಟ್ಟಿತ್ತು. ಅವರು ಅಗ್ನಿನಿವಾಸದ ಹಜಾರದಲ್ಲಿ ನಿಂತು ತ್ರಿಲೋಕ್ ಎಂದು ಗುಡುಗಿದರು. ತ್ರಿಲೋಕ್ ಹೆದರುತ್ತಲೇ ಅಲ್ಲಿಗೆ ಬಂದಾಗ ಸಾವಿತ್ರಿ ಅವರು ಅವನ ಕೆನ್ನೆಗೆ ಬಲವಾಗಿ ಒಂದು ಏಟು ನೀಡಿದರು. ಸಾವಿತ್ರಿ, ತ್ರಿಲೋಕ್, ಒಬ್ಬಳು ಮುಗ್ಧ ಹುಡುಗಿಗೆ ಪ್ರೀತಿ ಹೆಸರಲ್ಲಿ ನೀನು ಇಷ್ಟೊಂದು ಕಾಟ ಕೊಟ್ಟಿದ್ದೀಯಾ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಶ್ರೇಯಾಳನ್ನ ಮದುವೆಯಾಗೋ ಮುನ್ನ ಧನ್ಯ ಹಿಂದೆ ಬಿದ್ದು ಅವಳನ್ನು ಬೆದರಿಸಿದ್ದೀಯಲ್ಲ, ನಿನಗೆ ಸ್ವಲ್ಪನಾದ್ರೂ ಮರ್ಯಾದೆ ಇದೆಯೇ? ಅಕ್ಕನ ಸಂಸಾರ ಹಾಳಾಗಬಾರ್ದು ಅಂತ ಆ ಹುಡುಗಿ ಇಷ್ಟೆಲ್ಲ ನೋವು ನುಂಗಿಕೊಂಡು ಮೌನವಾಗಿದ್ದಾಳೆ. ಆದರೆ ನೀನು ಆ ಮೌನವನ್ನೇ ಬಂಡವಾಳ ಮಾಡಿಕೊಂಡು ಅವಳನ್ನ ಮಾನಸಿಕವಾಗಿ ಹಿಂಸಿಸಿದ್ದೀಯ. ತ್ರಿಲೋಕ್ ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದನು. ಸಾವಿತ್ರಿ ಅವರು ಅವನನ್ನು ಬಿಡಲಿಲ್ಲ. ಸಾವಿತ್ರಿ, ನಿನ್ನ ಇಷ್ಟದಂತೆಯೇ ಆ ಶ್ರೇಯಾಳನ್ನು ಮದುವೆಯಾಗಿ ನಮ್ಮ ಮನೆ ಮರ್ಯಾದೆ ಹರಾಜು ಹಾಕಿದ್ದು ಸಾಲದ ಅಂದಾಗ ತ್ರಿಲೋಕ್ ಕೋಪದಿಂದ ಸಾವಿತ್ರಿ ಅವರ ಕಡೆ ತಿರುಗಿ ಆಕ್ರೋಶ ಮತ್ತು ನೋವಿನಿಂದ ಅಬ್ಬರಿಸಿದನು. ತ್ರಿಲೋಕ್, ಅಮ್ಮ, ನೀವು ಅಂದುಕೊಂಡಂತೆ ನಾನು ಶ್ರೇಯಾಳನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ. ನಾನು ಪ್ರೀತಿಸಿದ್ದು ಧನ್ಯಾಳನ್ನು ಮಾತ್ರ. ಅವಳೇ ನನ್ನ ಜೀವನ ಅಂದುಕೊಂಡಿದ್ದೆ. ಆದರೆ ಈ ಶ್ರೇಯಾ, ಇವಳು ಧನ್ಯಾಳ ಜೊತೆ ಸೇರಿ ನನಗೆ ಮೋಸ ಮಾಡಿದ್ದಾಳೆ. ಧನ್ಯಾಳೆ ನನ್ನನ್ನು ಬೇಡ ಅಂತ ತಳ್ಳಿ ಶ್ರೇಯಾಳನ್ನು ಮದುವೆಯಾಗುವಂತೆ ಸಂಚು ಮಾಡಿದ್ದಾಳೆ. ಇವತ್ತು ನಾನು ಈ ನರಕದಲ್ಲಿ ಬಿದ್ದಿರೋಕೆ ಈ ಇಬ್ಬರೂ ಕಾರಣ. ತ್ರಿಲೋಕ್ ಇಷ್ಟು ಹೇಳಿ ಶ್ರೇಯಾಳನ್ನು ಒಮ್ಮೆ ಅಸಹ್ಯದಿಂದ ನೋಡಿ ಅಲ್ಲಿಂದ ವೇಗವಾಗಿ ಹೊರಟು ಹೋದನು. ತ್ರಿಲೋಕ್ ಹೋದದ್ದೇ ತಡ. ಶ್ರೇಯಾ ತಕ್ಷಣವೇ ನೆಲದ ಮೇಲೆ ಬಿದ್ದು ನಾಟಕ ಶುರು ಮಾಡಿದಳು. ಶ್ರೇಯಾ, ನೋಡಿದ್ರ ಅತ್ತೆ, ತ್ರಿಲೋಕ್ ಈಗಲೂ ಧನ್ಯಾಳನ್ನೇ ನೆನೆಯುತ್ತಿದ್ದಾರೆ. ನಾನೇನೋ ಅವರಿಗೆ ಮಾಟ ಮಂತ್ರ ಮಾಡಿ ಮದುವೆ ಆಗಿದ್ದೀನಿ ಅನ್ನೋ ರೀತಿ ಮಾತಾಡಿ ಹೋದ್ರು. ಧನ್ಯಾನೇ ಅವರನ್ನು ಪ್ರೀತಿಸೋ ಥರ ನಾಟಕ ಆಡಿ ಕೊನೆಗೆ ನನ್ನನ್ನು ಅವರ ತಲೆಗೆ ಕಟ್ಟಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಧನ್ಯ ಇಲ್ಲಿಗೆ ಬಂದ್ಮೇಲೆ ತ್ರಿಲೋಕ್ ಬದಲಾಗುತ್ತಿದ್ದಾರೆ. ಅದ್ವೈತ್ ಶ್ರೇಯಾಳ ಹತ್ತಿರ ಬಂದು ಕೆಂಡದಂತಹ ಕಣ್ಣುಗಳಿಂದ ನೋಡಿದನು. ಅದ್ವೈತ್, ಸಾಕು ನಿನ್ನ ಈ ಸುಳ್ಳಿನ ಕತೆ. ಶ್ರೇಯಾ, ತ್ರಿಲೋಕ್ ಏನು ಹೇಳಿದ ಅನ್ನೋದು ಮುಖ್ಯವಲ್ಲ. ಈ ಮದುವೆ ನಡೆದಾಗ ಧನ್ಯಾಳ ಮನಸ್ಥಿತಿ ಏನಾಗಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.
ಧನ್ಯ ಯಾರನ್ನು ದಾಳವಾಗಿ ಬಳಸಿಕೊಳ್ಳೋ ಹುಡುಗಿಯಲ್ಲ. ಅವನು ಸಾವಿತ್ರಿ ಅವರ ಹತ್ತಿರ ಹೋಗಿ, ದೊಡ್ಡಮ್ಮ, ತ್ರಿಲೋಕ್ ಈಗ ಗೊಂದಲದಲ್ಲಿದ್ದಾನೆ. ಅವನಿಗೆ ಸತ್ಯ ಗೊತ್ತಿಲ್ಲ. ಧನ್ಯ ಈ ಮದುವೆಯನ್ನು ಒಪ್ಪಿರಲಿಲ್ಲ. ಶ್ರೇಯಾಳೆ ಧನ್ಯಾಳನ್ನು ದಾಳವಾಗಿ ಉಪಯೋಗಿಸಿಕೊಂಡಿದ್ದಾಳೆ. ಆದರೆ ಈ ಸತ್ಯವನ್ನ ತ್ರಿಲೋಕ್ ಒಪ್ಪೋ ಸ್ಥಿತಿಯಲ್ಲಿಲ್ಲ. ದಯವಿಟ್ಟು ತ್ರಿಲೋಕ್ ಮಾತು ಕೇಳಿ ಧನ್ಯಾಳನ್ನ ದೂರ ಮಾಡಬೇಡಿ ಎಂದು ವಿನಂತಿಸಿದನು. ಸಾವಿತ್ರಿ ಅವರು ಮೌನವಾಗಿ ಧನ್ಯಾಳ ಹತ್ತಿರ ಬಂದರು. ಧನ್ಯಾಳ ಮುಖದಲ್ಲಿ ಯಾವುದೇ ಸಂಚಿನ ಕುರುಹವಿರಲಿಲ್ಲ. ಕೇವಲ ತ್ಯಾಗದ ನೋವಿತ್ತು. ಸಮಯ ಬರಲಿ ಮಗಳೇ, ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿ ಸಾವಿತ್ರಿ ಅವರು ಒಳಗೆ ನಡೆದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.